ಎಲ್ಲ ಮಾಡಕ್ಕೊಳಗತ್ತೀವಿ. ನಿಮ್ಮ ಋಣ ಯಾವಾಗ ತಿಳಿಸೋದು ಅದೇ ಇಲ್ರಿ ಭಾಳ ಇಲ್ಲ ಎಲ್ಲ ಇದ್ರದ್ದು ನಮ್ಗೆ ಭಯಂಕರ ದೊಡ್ಡ ಇದಾಗಿದೆ. ಅದು ಫೋಟೋ ಹಂಗೆ ನಮ್ಗೆ ಇದರ ಒಂದು ಫೋಟೋ ಸರ್, ಅದು ಫೋಟೋ ಸರ್ಕಾರಿ ನೌಕರರ ಬ್ಯಾಂಕು ರಾಜ್ಯದಲ್ಲಿ ಏಕೈಕ ಸರ್ಕಾರಿ ನೌಕರರ ಬ್ಯಾಂಕ್ ಆಗಿದ್ದು, ಇದು ಸುಮಾರು 115 ವರ್ಷ ಇತಿಹಾಸ ಇರುವಂತಹ ಇದೊಂದು ಬ್ಯಾಂಕ್ ಆಗಿದ್ದು, ಈ ಬ್ಯಾಂಕಿನಲ್ಲಿ ಸುಮಾರು 500ರಿಂದ 600 ಕೋಟಿವರೆಗೆ ಗ್ರಾಹಕರು ಡಿಪಾಸಿಟ್ಗಳನ್ನಿಟ್ಟು ಸುಮಾರು ಎಲ್ಲ ಸದಸ್ಯರಿಗೆ ಒಂದು ಅರ್ಧ ತಾಸದಿಂದ 1 ತಾಸದೊಳಗಾಗಿ ನಮ್ಮ ನೌಕರರ ಸದಸ್ಯರಿಗೆ ಸಾಲ ಸೌಕರ್ಯಗಳನ್ನು ಒದಗಿಸಲಾಗುವುದು. ಈ ನಮ್ಮ ಸರ್ಕಾರಿ ನೌಕರ ಬ್ಯಾಂಕು ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಪ್ರತಿಸ್ಪರ್ಧಿಯಾಗಿ ಇವತ್ತು ATM ನಮ್ಮ ಬ್ಯಾಂಕ್ನ ಸೌಲಭ್ಯ ಆಗಿದೆ. NEFT, RTGS, ಆನ್ಲೈನ್, ಫೋನ್ಪೇ, ಗೂಗಲ್ ಪೇ ಎಲ್ಲ ಸೌಲಭ್ಯಗಳನ್ನು ರಾಷ್ಟ್ರೀಕೃತ ಬ್ಯಾಂಕ್ಗಳಿಗಿಂತಲೂ ಹೆಚ್ಚಿನ ಸೌಲಭ್ಯಗಳನ್ನು ಈ ನಮ್ಮ ಬ್ಯಾಂಕ್ ಸರ್ಕಾರಿ ನೌಕರ ಬ್ಯಾಂಕು ನಮ್ಮ ಸದಸ್ಯರಿಗೆ ಗ್ರಾಹಕರಿಗೆ ಒದಗಿಸ್ತಾ ಇದೆ. ಈ ಬ್ಯಾಂಕ್ನಲ್ಲಿ ಸುಮಾರು 3 ಅವಧಿಗೆ ನಾನು ಡೈರೆಕ್ಟರ್ನಾಗಿ, 2 ಅವಧಿಗೆ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದಂತಹ ಈ ನಿರ್ದೇಶಕ ಮಂಡಳಿ ಮತ್ತು ಅವಳಿ ಜಿಲ್ಲೆ ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಯ ಎಲ್ಲ ಸರ್ಕಾರಿ ನೌಕರರು ನಮ್ಮ ಮೇಲೆ ವಿಶ್ವಾಸಿಟ್ಟು ಈ ಬ್ಯಾಂಕನ್ನು ಅಭಿವೃದ್ಧಿಪಡಿಸಲಿಕ್ಕೆ ಕಾರಣೀಕರ್ತರಾಗಿದ್ದಾರೆ. ಎಲ್ಲ ನನ್ನ ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಯ ಎಲ್ಲ ಇಲಾಖೆಯ ಸರ್ವ ಸದಸ್ಯರಿಗೆ ಮತ್ತು ನನಗೆ 2ನೇ ಅವಧಿಗೆ ಅಧ್ಯಕ್ಷರನ್ನಾಗಿ ಮಾಡಿದಂತಹ ನನ್ನ ಎಲ್ಲ ಬ್ಯಾಂಕಿನ ಹಿರಿಯ ನಿರ್ದೇಶಕ ಮಂಡಳಿಗೆ ನಾನು ಯಾವತ್ತೂ ಚಿರಋಣಿಯಾಗಿದ್ದೇನೆ. ಬ್ಯಾಂಕಿನ ಅಭಿವೃದ್ಧಿಗೋಸ್ಕರ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುತ್ತೇನೆಂದು ನಾನು ಕೇಳಿಕೊಳ್ಳುತ್ತೇನೆ. ಅರ್ಜುನ್ ಲಮಾಣಿ, ಸರ್ಕಾರಿ ನೌಕರರ ಸಹಕಾರಿ ಬ್ಯಾಂಕ್, ನಿಯಮಿತ, ವಿಜಯಪುರ. ಸರ್, ಏನಾದರೂ ಹೊಸ ಯೋಜನೆಗಳು ಏನಾದರೂ ಇದು ಮಾಡ್ಕೊಂಡಿದ್ರಿ ಇಲ್ಲಿ? ನಮ್ಮ ಬ್ಯಾಂಕ್ನಲ್ಲಿ ಹೊಸ ಯೋಜನೆಗಳನ್ನು ಇಟ್ಕೊಂಡಿದ್ದೀವಿ ರೀ. ಅದೇನೇನಪ್ಪ ಅಂತಂದ್ರೆ ರಾಜ್ಯವ್ಯಾಪಿ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಸರ್ಕಾರಿ ನೌಕರ ಬ್ಯಾಂಕನ್ನು ಹೊಸ ಶಾಖೆಗಳನ್ನು ತೆರೆಯುವ ನಿಟ್ಟಿನಲ್ಲಿ ಈಗಾಗಲೇ ನಮಗೆ ಅದರ ಅನುಮತಿ ಸಿಕ್ಕಿದೆ. ಸುಮಾರು ಈ ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಗೆ ಗಡಿ ಜಿಲ್ಲೆಗಳಿಗೆ ನಾವು ಈಗ ಶಾಖೆಗಳನ್ನು ಪ್ರಾರಂಭಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಜೊತೆಗೆ ಇಡೀ ರಾಜ್ಯದಲ್ಲಿಯೇ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಹೊಸ ಶಾಖೆಗಳನ್ನು ಪ್ರಾರಂಭಿಸಿ ರಾಜ್ಯ ಸರ್ಕಾರಿ ನೌಕರರಿಗೆ ಈ ಬ್ಯಾಂಕಿನ ಸೌಲಭ್ಯವನ್ನು ಒದಗಿಸಬೇಕೆಂಬುದನ್ನು ನಮ್ಮ ಆಡಳಿತ ಮಂಡಳಿಯು ಗಮನಹರಿಸ್ತಾ ಇದೆ. ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ಇಡೀ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಈ ಬ್ಯಾಂಕಿನ ಶಾಖೆಗಳನ್ನು ಪ್ರಾರಂಭಿಸ್ತೀವಿ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ, ಹರ್ಷ ವ್ಯಕ್ತಪಡಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಸರ್, ತಮ್ಮ ಹೆಸರು? ಸರ್, ನನ್ನ ಹೆಸರು ಅಶೋಕ್ ವಿಠ್ಠಲ್ ಚರ್ಮಸ್ಲು ಅಂತ. ಶಿಕ್ಷಣ ಇಲಾಖೆಯಿಂದ ನಾನು 2020-25ನೇ ಸಾಲಿನಲ್ಲಿ ಅವಧಿಯಲ್ಲಿ ನಾನು ನಿರ್ದೇಶಕರಾಗಿ ಆಯ್ಕೆಯಾಗಿದ್ದೀನಿ. ಹಾಗೂ ಮೊನ್ನೆ 24ನೇ ತಾರೀಕಿನಿಂದ ನಡೆದಂಥ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಇಲೆಕ್ಷನ್ದಲ್ಲಿ ನಮ್ಮನ್ನು ಎಲ್ಲ ನಿರ್ದೇಶಕ ಮಂಡಳದಿಂದ ಅವಿರೋಧವಾಗಿ ಆಯ್ಕೆ ಮಾಡಿದಿರುತ್ತಾರೆ. ಸರ್, ನಮ್ಮನ್ನು 15 ನಿರ್ದೇಶಕ ಮಂಡಳಿ ನಿರ್ದೇಶಕರು ಇರುವುದರಿಂದ ಎಲ್ಲರೂ ಸರ್ವಾನುಮತದಿಂದ ನಮ್ಮನ್ನು ಮತ್ತು ಹಾಗೂ ಅರ್ಜುನ್ ಲಮಾಣಿ ಸರ್ ಅವರನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಅವರೆಲ್ಲರಿಗೆ ನಿಮ್ಮ ಮುಖಾಂತರ ನಾನು ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ತಿಳಿಸುತ್ತೇನೆ. ಥ್ಯಾಂಕ್ ಯು ಸರ್.